ಸಂವಿಧಾನದ ಪ್ರಕಾರ ನಮಗೆ ಸಮಾನತೆ ಸಿಗುತ್ತಿಲ್ಲ. ಸಮಾಜದಲ್ಲಿ ಎಲ್ಲ ವರ್ಗದವರಿಗೆ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆ ಸಿಗಬೇಕು ಎಂದು ನಟ ಚೇತನ್ ಹೇಳಿದರು. ಇಂದು ಮಾದನಾಯಕನಹಳ್ಳಿಯಲ್ಲಿ ದಲಿತ ಸ್ವಾಭಿಮಾನ ಸೇವಾ ಸಮಿತಿ ವತಿಯಿಂದ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ರವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಇವತ್ತು ಮಾದನಾಯಕನಹಳ್ಳಿಗೆ ದಲಿತ ಸೇವಾ ಸಮಿತಿ ಅಡಿಯಲ್ಲಿ ಚನ್ಕೇಶವ ಮತ್ತು ದಲಿತ ಸೇವೆ ಸಂಘಟನೆಗಳೆಲ್ಲರೂ ಸೇರಿ ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ನಮಗೆ ಭಾಳ ಮುಖ್ಯವಾಗಿ ಸಮಾನತೆ ಅನ್ನೋದು ನಮ್ಮ ಸಂವಿಧಾನದಲ್ಲಿದೆ. ಸಮಾನತೆ ಅಂದರೆ ಸತ್ಯ, ಅದರಲ್ಲಿ ಕೂಡ ಸರಿಸಮಾನವಾಗಿರ್ತೀವಿ. ಅದರ ಮೇಲೆ ಈ ಒಂದು ಭೇದ ಭಾವನೆಯ ವ್ಯವಸ್ಥೆಯಲ್ಲಿ ಚಿಲ್ಲಾಪಿಲ್ಲಿಯಾಗುತ್ತೆ. ಕೆಲವರು ಜಾಸ್ತಿ ಸಿಗ್ತಾನೇ ಇರುತ್ತೆ, ಬಹುತೇಕರಿಗೆ ನಷ್ಟ ಆಗ್ತಾನೆ ಇರುತ್ತೆ. ಇದು ನಮಗೆ ಸರಿ ಮಾಡೋಣ. ನಮಗೇನು ಬೇಕು, ಸಮಾನತೆಯ ಸಮಾಜ ಕಟ್ಟಬೇಕು ಅಂದರೆ ನ್ಯಾಯ ನಮಗೆ ಬೇಕು. ನ್ಯಾಯ ಅಂದರೆ ಇತಿಹಾಸದ ತಪ್ಪು ಯಾರ್ಯಾರಿಗಾಗಿದೆಯೋ, ದಲಿತರಿಗೆ, ಆದಿವಾಸಿಗಳಿಗೆ, ಶೂದ್ರರಿಗೆ, ಮಹಿಳೆಯರಿಗೆ, ಲೈಂಗಿಕ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ರೈತರು, ಕಾರ್ಮಿಕರು, ಬಡವರು, ಯಾವ ಶೋಷಿತರಿಗಾಗಿದೆ ಅವರೆಲ್ಲರಿಗೂ ನಮಗೆ ನ್ಯಾಯಬದ್ಧವಾದ ಕಾನೂನು ರೀತಿಯಲ್ಲಿ ಯೋಜನೆಗಳು, ನೀತಿಗಳು ತರಬೇಕು. ಅದ್ರ ಜೊತೆ ಯಾರ್ಯಾರು ಆಳುತ್ತಾ ಇದ್ದಾರೆ, ಯಾರ್ಯಾರು ದೊಡ್ಡ ಮಟ್ಟಕ್ಕೆ ಅವ್ರದ್ದೇ ಲಾಭ ಆಗ್ತದೆ, ಯಾವ್ಯಾವ ಲಾಬಿಗಳು, ಮೈನಿಂಗು, ಸ್ಯಾಂಡ್ ಲಾಬಿಗಳು, ಅವರ ಆಳುವ ರಾಜಕಾರಣಿಗಳು, ಅವ್ರ ಮಕ್ಕಳೇ ಬೆಳೀತಾ ಇರೋದು, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಅವರಿಗೆ ಕಿತ್ತುಕೊಂಡೆ ಮನವರಿಕೆ ಮಾಡ್ತೀವಿ. ಅವರೇನು ಶ್ರಮ ಕೊಟ್ಟು ಬೆವರಿಸು ನಮ್ಮ ಪೌರ ಕಾರ್ಮಿಕರ, ಸ್ಮಶಾನ ಕಾರ್ಮಿಕರ, ನಮ್ಮ ಕೂಲಿ ಕಾರ್ಮಿಕರ ಏನು ಬೆವರಿಸು ಮಾಡಿಲ್ಲ. ಈ ವ್ಯವಸ್ಥೆಯನ್ನು ಅನೈತಿಕವಾಗಿ ಮಾಡಬಾರ್ದು, ಮಾಡ್ಕೊಂಡು ಬರ್ಕೊತಾ ಇದ್ದಾರೆ. ಸರಿಪಡಿಸಿ ನಾವು ಅದಕ್ಕೋಸ್ಕರ ಇವತ್ತು ಯಾವ ಶಕ್ತಿ ಕೊಡ್ತಾ ಇದ್ದೀವಿ. ಅದನ್ನು ಕರ್ನಾಟಕ ಮೂಲಕೂ ಸಮಾನತಾವಾದಿಗಳು ನಾವೇ, ನಿಜವಾದ ಅಂಬೇಡ್ಕರ್ ವಾದಿಗಳು, ಪೆರಿಯಾರ್ ವಾದಿಗಳು, ಕಾಂಚೀರಾಮ್ ವಾದಿಗಳು, ನಾವೇ ಸಂವಿಧಾನ ಎತ್ತಿಡ್ತಾ ಇದ್ರು, ನಾವೇ ನಿಜವಾದ ದೇಶ ಪ್ರೇಮಿಗಳು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ಕೆಲಸಗಳನ್ನು ಸರ್ಕಾರ ಮಾಡಿ, ನೀವು ಮಾಡಲ್ಲ ಅಂದರೆ ನಾವು ಮಾಡಿಸ್ತೀವಿ. ನೀವು ಮಾಡೋ ಅದೇ ರೀತಿಯಲ್ಲಿ ಎಲ್ಲರೂ ಗಟ್ಟಿಯಾಗಿ ಕೆಲಸ ಆ ಬೇಡಿಕೆ ನ್ಯಾಯಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸತ್ಯ, ನಾವು ಅದನ್ನು ಮುಂದುವರಿಸ್ತೀವಿ. ಸರ್ಕಾರಕ್ಕೆ ನೀವೇನಾರ ಮನವಿ ಕೊಡಬೇಕಂದ್ರೆ ಏನಂತ ಕೊಡ್ತೀರಾ ಸರ್? ಇದ್ರ ಬಗ್ಗೆ ಮನವಿ ಅನ್ನೋಕ್ಕಿಂತ ನಾವು ಏನೇನೋ ನಮ್ಮ ಈ ಸೇವಾ ಸಮಿತಿಯ ಒಂದು ನಿರ್ಧಾರಗಳು ಏನೇನಿದೆ ಅದನ್ನು ಖಂಡಿತ ನಾನು ನೋಡ್ತೀನಿ. ನಮ್ಗೆ ಅಫ್ಕೋರ್ಸ್ ನಮಗೆ ಬೇರೆ ಬೇರೆ ಯೋಜನೆಗಳು ಬೇಕು. ನಮ್ಗೆ ಹಲವಾರು ಯೋಜನೆಗಳು, ನಾವು ಇವಾಗ ಪೌರ ಕಾರ್ಮಿಕರು ಬಂದಿದ್ದರು, ಅವ್ರನ್ನ ಇವತ್ತು ಕಾಯಂ ಮಾಡಿಲ್ಲ, ಅವರೆಲ್ಲ ಇವತ್ತು ನಿಂತ್ಕೊಂಡಿಲ್ಲ. ಅವ್ರಿಗೆ ಇನ್ನೂ ಸಂಬಳನೂ ಹೋಗಿಲ್ಲ ಅಂತ ನನಗೆ ಟಿವಿಗಳು ಬಂದಿದೆ. 16,000 ಬದುಕಕ್ಕೆ ಏನು ಎಷ್ಟು ಕಷ್ಟಪಟ್ಟು ಅವರು ಇವೆಲ್ಲ IAS KS ಒಂದು ಎಕ್ಸಾಮ್ ಹೋಗ್ತಾರೆ. ನಾವು ಎಕ್ಸಾಮ್ ತೊಗೊಂಡಿದ್ದೀವಿ ದೊಡ್ಡ ದೊಡ್ಡ ಆಫೀಸ್ನಲ್ಲಿ. ವರ್ಷ ಆಚೆ ಕೆಲಸ ಮಾಡಲಿ, ಆಚೆ ಕೆಲಸ ಮಾಡಲಿ, ಎಷ್ಟು ಕಷ್ಟ ಇದೆ ಅಂತ. ಯಾರು ಜಾಸ್ತಿ ಚರಂಡಿ ಕಾರ್ಮಿಕರು ಜೀವ ಆಡೈತಿ ಕೆಲಸ ಮಾಡ್ತಾರೆ, ಅವ್ರ ಕೆಲಸಗಳು ತೊಗೊಂಡಿರಬೇಕು. ಎಲ್ಲ ಉದ್ಯೋಗ ಸರಿ ಸಮಾನ. ಈ ಸಿನಿಮಾ ಸ್ಟಾರ್ಗಳು ಸುಮ್ಮನೆ ಬಿಲ್ಡಪ್ ಅಲ್ಲ. ವರದಿ ಚಿರಂಜೀವಿ ಸುಪ್ರೀತ್, ಬೆಂಗಳೂರು.